ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಇಸ್ಕಿದ ಬೇಳೆ ಸಾಂಬಾರನ್ನು ಮೊಟ್ಟೆ ಹಾಕಿ ಮಾಡೋದು ನಾನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ ಮೊಟ್ಟೆ ಹಾಕಿ ಸಾಂಬಾರು ಮಾಡಿದರೆ. ಬನ್ನಿ ಮೊಟ್ಟೆ ಹಾಕಿ ಸಾಂಬಾರು ಮಾಡೋದು ನೋಡೋಣ. ಮೊದಲು ನಾವು ಒಂದು ಗಡ್ಡೆ ಈರುಳ್ಳಿ, ಒಂದು ಸ್ಪೂನ್ ಆಯಿಲನ್ನು ಹಾಕಿ ನೋಡಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಫ್ರೈ ಮಾಡಬಾರ್ದು ನೋಡಿ, ಈ ರೀತಿ ಸ್ವಲ್ಪ ಫ್ರೈ ಆಗಬೇಕು, ಆ ರೀತಿ ಫ್ರೈ ಮಾಡ್ಕೋಬೇಕು. ಈಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ನೋಡಿ ಆಯಿಲಲ್ಲಿ ಫ್ರೈ ಮಾಡಿರುವಂತಹ ಒಣಗಿದ ಮೆಣಸಿನ್ಕಾಯಿ ಒಂದು 14 ಹಾಕ್ತಾಯಿದ್ದೀನಿ. ಮತ್ತು ನೋಡಿ ಕಾಯಿ ಚೂರು, ಸ್ವಲ್ಪ ಕಾಯಿ ಪೀಸ್ಗಳನ್ನು ಕಟ್ ಮಾಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ನಾವು ರುಬ್ಕೊಳ್ಳೋಣ. ಅದರ ಜೊತೆಗೇ ಸ್ವಲ್ಪ ಕರಿಮೆಣಸನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಒಂದು 10-12 ಇರುತ್ತೆ ಅಷ್ಟೇ. ಮತ್ತು ಅದರ ಜೊತೆಗೇ ಸ್ವಲ್ಪ ಗಸಗಸೆ ಅಂತಂದರೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇಷ್ಟನ್ನು ನೀರು ಹಾಕ್ದಿರ ರುಬ್ಕೊಳ್ಳೋಣ. ಈಗ ತರಿತರಿಯಾಗಿ ರುಬ್ಬಿರುವಂತಹ ಮಿಕ್ಸಿಗೆ ನೋಡಿ, ಇದು ಮಿಕ್ಸ್ ಮಸಾಲೆ ಪುಡಿ ಒಂದು 4.25 ಸ್ಪೂನು ಹಾಕ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ಇರುವಂತಹ ಮಿಕ್ಸ್ ಮಸಾಲೆ ಪುಡಿನೇ 4.25 ಸ್ಪೂನನ್ನು ಹಾಕ್ಕೊಳ್ಳಿ. ಅದಕ್ಕೆ ಖಾರ ಮಿಕ್ಸ್ ಮಾಡಿಲ್ಲ, ಯಾಕಂತಂದರೆ ನಾನು ಮೆಣಸಿನ್ಕಾಯಿ ಹಾಕಿದ್ದೀನಿ, ಅದರಿಂದ ಮಿಕ್ಸ್ ಮಸಾಲೆ ಪುಡಿಗೆ ಖಾರ ಮಿಕ್ಸ್ ಮಾಡಿಲ್ಲ ಫ್ರೆಂಡ್ಸ್. ಈಗ ಅದರ ಜೊತೆಗೆ ನೋಡಿ ಅರಿಶಿನ ಸ್ವಲ್ಪ ಹಾಕ್ತಾಯಿದ್ದೀನಿ, ಒಂದು 1/4 ಸ್ಪೂನಷ್ಟು. ಈಗ ಇಷ್ಟನ್ನು ನಾವು ಅದರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ, 1/4 ಬೆಳ್ಳುಳ್ಳಿ ಗಡ್ಡೆನ ಬಿಡಿಸಿದ್ದೀನಿ, ಅದನ್ನು ಹಾಕಿ ನಾವು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಕಿದ್ದೀನಿ, ಅದರ ಜೊತೆಗೆ ಸ್ವಲ್ಪ ಈರುಳ್ಳಿ ನಾವು ಫ್ರೈ ಮಾಡಿರೋದನ್ನು ಹಾಕಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು. ಈಗ ನಾವು ಬಾಣಲಿನಲ್ಲಿ ಫ್ರೈ ಮಾಡಿದ್ವಲ್ಲ ಆ ಈರುಳ್ಳಿ ಮಸಾಲೆ ನುಣ್ಣಗೆ ರುಬ್ಕೊಂಡಿದ್ದಾಯಿತು. ಈಗ ನಾವು ನೋಡಿ ಇಸ್ಕಿದ ಬೇಳೆಗೆ ಸ್ವಲ್ಪ ನೋಡಿ ಇದು ರಾಗಿ ಹಸಿಟ್ಟು ಮತ್ತು ಅದರ ಜೊತೆಗೆ ಸ್ವಲ್ಪ ಈರುಳ್ಳಿ ಎರಡು ಹಾಕಿ ಮಿಕ್ಸ್ ಮಾಡಿ, ಈ ರೀತಿ ಮಿಕ್ಸ್ ಮಾಡಿ ನೀರಲ್ಲಿ ತೊಳೆದು ಬಿಡೋಣ. ರಾಗಿ ಹಸಿಟ್ಟೆಲ್ಲ ಹೋಗಂಗೆ ತೊಳೆದು ಬಿಡಬೇಕು ಫ್ರೆಂಡ್ಸ್. ಸ್ವಲ್ಪ ನೀರನ್ನು ಚಿಮುಕಿಸ್ಕೊಂಡಿದ್ದೀನಿ. ಚಿಮುಕಿಸ್ಕೊಂಡು ನೋಡಿ ಅದನ್ನು ಕೂಡ ಈ ರೀತಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಈ ರೀತಿ ಮಾಡಿದ್ರೆ ನೋಡಿ ಈ ಮುಂದೆ ಇರುತ್ತೆ ನೋಡಿ ಈ ಕಾಳಿಗೆ, ಅದು ಉದುರೋಗುತ್ತೆ. ಆವಾಗ ನಮಗೆ ಕಾಲು ನೋವು, ಕೈ ನೋವು, ಮೈಕೈ ನೋವು ಅಂಥದ್ದು ಬರೋದಿಲ್ಲ, ವಾಯು ಅನ್ನೋದು ಬರೋದಿಲ್ಲ. ಅದರಿಂದಾಗಿ ಈ ರೀತಿ ನಾವು ಮಾಡಬೇಕಾಗುತ್ತೆ. ಈಗ ಇದನ್ನು ನೀರು ಹಾಕಿ ನೀಟಾಗಿ ತೊಳೆದುಬಿಟ್ಟು ಒಂದು ಪಾತ್ರೆಗೆ ತೆಗೆದುಕೊಳ್ಳೋಣ. ನೋಡಿ ನೀರಲ್ಲಿ ಈ ರೀತಿ ಮುಂದೆ ಮೊಳಕೆ ಬರುವಂತಹ ಇಂಥವೆಲ್ಲ ಹೋಗ್ಬಿಡುತ್ತೆ. ಇನ್ನು ತೊಳೆದಾಗ ನೀಟಾಗಿ ಜಾಸ್ತಿ ಹೋಗ್ಬಿಟ್ಟಿರುತ್ತೆ, ಅದಿರಬಾರ್ದು. ಇರಬೇಕು ಅಂದರೆ ಜಾಸ್ತಿ ಇರಬಾರ್ದು ಫ್ರೆಂಡ್ಸ್. ನೋಡಿ ಈಗ ಇದರ ಜೊತೆಗೆ ತೊಳೆದು ಎಲ್ಲ ನೀಟಾಗಿ ಹಾಕಿದ್ದೀನಿ ಬೇಳೆ. ಈಗ ಮಸಾಲೆನೇ ಹುಯ್ದುಬಿಡೋಣ. ಪಾತ್ರೆಗೆ ಹುಯ್ದುಬಿಟ್ಟು ನೀಟಾಗಿ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಈಗ ನೀರನ್ನು ಇಷ್ಟು ಹಾಕಿದ್ದೀನಿ. ಇದು ಬೇಯೋಷ್ಟರಲ್ಲಿ ಸಾಂಬಾರು ತೆಳ್ಳಗೆ ಚೆನ್ನಾಗಾಗುತ್ತೆ. ಅಷ್ಟು ತೆಳ್ಳಗನೂ ಆಗಲ್ಲ, ಅಷ್ಟು ಗಟ್ಟಿನೂ ಬರಲ್ಲ, ತುಂಬ ಚೆನ್ನಾಗಿ ಕನ್ಸಿಸ್ಟೆಂಟು ಬರುತ್ತೆ. ಹೀಗೆ ಇದರ ಜೊತೆಗೆ ಸ್ವಲ್ಪ ಉಪ್ಪನ್ನು ಇಷ್ಟು ಬೇಕಷ್ಟು ಸೇರಿಸೋಣ. ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಡೈಮಂಡ್ ಕಲ್ಲುಪ್ಪು ನಾನು ಉಪಯೋಗಿಸೋದು, ತುಂಬ ಟೇಸ್ಟಾಗಿರುತ್ತೆ. ಈಗ ಸ್ಟವನ್ನು ಹಚ್ಚಿ ಚೆನ್ನಾಗಿ ಬೇಯಿಸ್ಕೊತೀನಿ ಫ್ರೆಂಡ್ಸ್. ಸಾಂಬಾರು ಕುದಿಸ್ಕೊಳ್ತೀನಿ. ಇದು ಮಸಾಲೆ ಉಕ್ಕಿ ಹರಿಬಾರ್ದು, ಯಾಕಂದರೆ ಉಕ್ಕಿ ಹರಿದ್ರೆ ಚೆನ್ನಾಗಿರೋದಿಲ್ಲ. ಈಗ ಅದೇ ಬಾಣಲಿಗೆ ನೋಡಿ ಮತ್ತೆ ಒಂದು ಸ್ವಲ್ಪ ಆಯಿಲನ್ನು ಹಾಕ್ತಾಯಿದ್ದೀನಿ. ಅದು 2 ಸ್ಪೂನಷ್ಟು
ಆಯಿಲನ್ನು ಹಾಕ್ತಾಯಿದ್ದೀನಿ. ಅದರ ಜೊತೆಗೆ ಈರುಳ್ಳಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಅದನ್ನು ಫ್ರೈ ಮಾಡೋಣ. ಅದರ ಜೊತೆಗೇ ಸ್ವಲ್ಪ ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ. ಮತ್ತು ಟೊಮೆಟೊ ನೋಡಿ, 2 ಸಣ್ಣದಾಗಿರುವಂತಹ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ. ಈಗ ಇವನ್ನೆಲ್ಲ ಕೂಡ ನಾವು ಫ್ರೈ ಮಾಡ್ಕೊಂಡ್ಬಿಡೋಣ. ಟೊಮೆಟೊ, ಈರುಳ್ಳಿ, ಸಾಸಿವೆ ಎಲ್ಲ ಫ್ರೈ ಆಯಿತು. ಈಗ ಇದನ್ನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಇದನ್ನು ಈ ಪಾತ್ರೆಗೆ ಬಗ್ಗಿಸ್ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂತಂದರೆ ಈ ರೀತಿ ಮಾಡಿದರೆ ಮಸಾಲೆನೂ ಉಕ್ಕೆ ಹರಿಯಲ್ಲ, ತುಂಬಾ ರುಚಿಯಾಗಿರುತ್ತೆ. ಟೊಮೆಟೊ ಎಲ್ಲ ಫ್ರೈ ಮಾಡಿದರೆ ಇಸ್ಕಿದ ಬೇಳೆ ಫ್ರೈ ಮಾಡೋಕ್ಕೆ ಹೋಗಬಾರ್ದು. ಈ ರೀತಿ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡಿ ನೋಡಿ, ಒಂದೇ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್. ಈ ರೀತಿ ಸಾಂಬಾರು ಸ್ವಲ್ಪ ಚೆನ್ನಾಗಿ ಆದಾಗ ನೋಡಿ ಈ ಥರ ಬೇಳೆ ಬೆಂದಿರುತ್ತೆ. ಈ ಸಮಯದಲ್ಲಿ ನಾವು ಮೊಟ್ಟೆನ ನೋಡಿ ಈ ಥರ ಇದನ್ನು ತೆಗೆದುಬಿಡಬೇಕು. ಮತ್ತು ಇವುಗಳನ್ನು ನೋಡಿ ಇಷ್ಟಿಷ್ಟಪ್ಪ ಕಟ್ ಮಾಡ್ಕೋಬೇಕು. ಈ ಪೀಸ್ಗಳನ್ನು ನಾವು ಮಾತ್ರ ಹಾಕೋಣ, ಇದು ಮಾತ್ರ ಹಾಗೆ ಇಟ್ಕೋಬೇಕು. ಆ ಯೆಲ್ಲೋ ಕಲರ್ದು ಬಿಟ್ಟು ಈ ವೈಟ್ ಆಗಿರುವಂತಹ ಪೀಸುಗಳನ್ನೆಲ್ಲ ಹಾಕ್ಬಿಡೋಣ. ಇನ್ನೂ ಒಂದು ಸ್ವಲ್ಪ ಹೊತ್ತು ಬೆಂದಾದ್ಮೇಲೆ ಇನ್ನೇನು ಇಳಿಸ್ತೀವಿ ಅಂದಾಗ ಯೆಲ್ಲೋ ಕಲರ್ ಪೀಸನ್ನು ಹಾಕಬೇಕಾಗುತ್ತೆ. ಈಗ ಸಾಂಬಾರು ಚೆನ್ನಾಗಿ ಹದಕ್ಕೆ ಬರೋ ತನಕ ನಾವು ಬೇಯಿಸ್ಕೊಳ್ಳೋಣ. ಈಗ ಯೆಲ್ಲೋ ಕಲರು ಈಗ ನಾನು ಒಂದೊಂದಾಗೆ ಹಾಕ್ತಾಯಿದ್ದೀನಿ. ಇನ್ನೇನು ಒಂದು 5 ನಿಮಿಷದಲ್ಲಿ ಸಾಂಬಾರನ್ನು ಇಳಿಸ್ಬಿಡ್ತೀನಿ. ಆ ಟೈಮ್ನಲ್ಲಿ ಹಾಕ್ತಾಯಿದ್ದೀನಿ. ಯಾಕಂದರೆ ಕರ್ಗೋಗ್ದಿರ ಇರುತ್ತೆ ಫ್ರೆಂಡ್ಸ್, ಇಲ್ಲಾಂದರೆ ಕರ್ಗೋಗುತ್ತೆ. ಈ ಟೈಮ್ನಲ್ಲಿ ಹಾಕಿದರೆ ಸಾಂಬಾರು ಕೂಡ ಸ್ವಲ್ಪ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿ, ಆವಾಗ ರುಚಿಯಾಗಿ ತಿನ್ಬೋದು ಫ್ರೆಂಡ್ಸ್. ಹಾಗಾಗಿ ಈಗ ತಾನೇ ಹಾಕ್ತಾಯಿದ್ದೀನಿ. ಮೆಣಸು ಯಾಕೆ ಹಾಕ್ತೀವಿ ಅಂತಂದರೆ ಫ್ರೆಂಡ್ಸ್, ವಾಯು ಅಂತ ಇರುತ್ತೆ ಮೈಯಲ್ಲಿ, ನಮಗೆ ವಾಯು ನೋವು ಅಂತ ಬರುತ್ತೆ. ಈ ಹಿಸ್ಕಿದ ಬೇಳೆ ಸಾಂಬಾರು ತಿಂದರೆ ಅದು ಬರೋದಿಲ್ಲ. ಅದಕ್ಕಾಗಿ ಸ್ವಲ್ಪ ಮೆಣಸನ್ನು ಹಾಕಬೇಕು. ನೋಡಿ, ಹಿಸ್ಕಿದ ಬೇಳೆ ಇನ್ನು ಚೆನ್ನಾಗಿ ಬೆಂದೋಗು ಸ್ವಲ್ಪ ಮೊದಲೇ ಕೂಡ ನಾವು ಇಳಿಸ್ಬಿಡ್ಬೇಕು ಸಾಂಬಾರನ್ನು. ನೋಡಿ ಇನ್ನೇನು ಎಲ್ಲ ಹೊಡೆಯುತ್ತೆ. ಈಗ ಒಂದು 2 ನಿಮಿಷದಲ್ಲಿ ನಾನು ಸಾಂಬಾರನ್ನು ಇಳಿಸ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಸಾಂಬಾರು ಆಯಿತು. ಈ ಹದಕ್ಕೆ ಬಂದುಬಿಡುತ್ತೆ ಫ್ರೆಂಡ್ಸ್. ಸ್ಟವನ್ನು ಆಫ್ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸಾಂಬಾರು. ಬೇಳೆ ಕೂಡ ಬೆಂದಿದೆ ಚೆನ್ನಾಗಿ. ತುಂಬಾ ಸೀದೋಗಂಗೆ ಮಾಡಬಾರ್ದು. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಈ ಸಾಂಬಾರನ್ನು ಸರ್ವಿಂಗ್ ಬೌಲ್ಗೆ ತಗೊಳ್ಳೋಣ. ನೋಡಿ ಫ್ರೆಂಡ್ಸ್, ಸಾಂಬಾರು ನೋಡಿ ಆಯಿತು, ರೆಡಿ ಆಯಿತು. ಎಷ್ಟು ಚೆನ್ನಾಗಿದೆ ನೋಡಿ. ಇವು ನೋಡಿ ಯೆಲ್ಲೋ ಕಲರ್ ಉಂಡೆಗಳು ಹಾಗೆ ತಿಳ್ಕೊಂಡಿರುತ್ತೆ. ಒಂದು 5 ನಿಮಿಷ 10 ನಿಮಿಷಕ್ಕೆ ಮುಂಚೆ ಮಾತ್ರ ಹಾಕಬೇಕು. ಇವು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಪೂರಿ, ಚಪಾತಿ, ದೋಸೆ, ಅನ್ನ, ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡಿಕೊಡಿ. ನಾನು ಒಂದು ಅರ್ಧ kg ಅಷ್ಟು ಮಾತ್ರ ಹಿಸ್ಕಿದ ಬೇಳೆನ ತೆಗೆದುಕೊಂಡಿದ್ದೆ. 1 kg ಇರುತ್ತೆ ಅವರೆಕಾಯಿ ಅಷ್ಟೇ. ಅದರ ಸಾಂಬಾರು ಫ್ರೆಂಡ್ಸ್ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.